ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ RPIB ಇದೇ ತಿಂಗಳು 9ನೇ ತಾರೀಕಿನಂದು ಅಂದರೆ 9/9/2024 ರಾಜ್ಯದ 31 ಜಿಲ್ಲೆಗಳಲ್ಲೂ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನು ಹಮ್ಮಿಕೊಂಡಿದೆ. ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನು ತಮಟೆ ಚಳುವಳಿಯನ್ನು ಮಾಡೋದ್ರ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಆಗ್ರಹವನ್ನು ಮಾಡಿ ಹೋರಾಟವನ್ನು ಮಾಡ್ತಾಯಿದ್ದೇವೆ. ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನಬದ್ಧ ಅಧಿಕಾರ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ 7 ಜನರ ನ್ಯಾಯಾಧೀಶರ ಸಂವಿಧಾನ ಪೀಠ ತೀರ್ಪನ್ನು ಕೊಟ್ಟಿದೆ. ಈ ತೀರ್ಪು ಬಂದು ಈಗಾಗಲೇ 1 ತಿಂಗಳ 1 ದಿನ ಆಗಿದೆ. ತೀರ್ಪು ಬಂದ ತಕ್ಷಣ ಮೋದಿಜಿರವರು ಮತ್ತು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಸ್ವಾಗತವನ್ನು ಮಾಡಿದರು. ಆದರೆ ರಾಜ್ಯ ಸರ್ಕಾರ ಸ್ವಾಗತ ಮಾಡಿದ್ದ ಬಿಟ್ಟರೆ ಒಂದು ಹೆಜ್ಜೆ ಕೂಡ ಮುಂದೆ ಹೋಗಿಲ್ಲ. ಅದೇ ತನ್ನ ದ್ಯೂರ್ಯ ಮೌನವನ್ನು ನಿರ್ಲಕ್ಷ್ಯತೆಯನ್ನು ತಾಳಿದೆ. ಪರಿಶಿಷ್ಟ ಜಾತಿಗಳ ಬಗ್ಗೆ SC ST OBCಗಳ ಅಭಿವೃದ್ಧಿಯ ಬಗ್ಗೆ ಪುಂಖಾನುಪುಂಖವಾಗಿ ಭಾಷಣ ಮಾಡುವಂಥ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ಈ ಸಮಾಜದ ಏಳಿಗೆಗೆ ಮುಂದಾಗಿದ್ದೇ ಇಲ್ಲ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಮೀಸಲಾತಿ ವರ್ಗೀಕರಣದ ವಿರುದ್ಧ ಕೆಲಸ ಮಾಡ್ಕೊಂಬಂದಿದ್ದಾರೆ. ಇದಕ್ಕೆ ಸಕಾರಣವಾದಂಥ ವಿಚಾರ ಅಂದರೆ ಯಥಾಸ್ಥಿತಿವಾದವನ್ನು ಬಯಸ್ತಾರೆ. ಮೃದು ಕೋಮುವಾದಿ ಜಾತಿವಾದಿ ಕಾಂಗ್ರೆಸ್ಸು. ಈ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಎಲ್ಲ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು, SC ST OBCಗಳು ಕಾರಣರಾಗಿದ್ದೀವಿ. BJP ಸಂವಿಧಾನವನ್ನು ಬದಲು ಮಾಡ್ತದೆ ಅಂತ ಒಂದೇ ಒಂದು ಉಯಿಲೆಯನ್ನು ಎಬ್ಬಿಸಿ, ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಗಾಬರಿಯಿಂದ ನಾವೆಲ್ಲನೂ ಕೂಡ BJP ವಿರುದ್ಧ ಕೆಲಸ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ತರೋದಕ್ಕೆ ಕಾರಣರಾದ್ವಿ. ಯಾನು ಕಾಂಗ್ರೆಸ್ ಸರ್ಕಾರವನ್ನು ತಂದೋದಕ್ಕೆ ಕಾರಣರಾದ್ರು SC ST OBCಗಳೊಂದು ಇವ್ರನ್ನೇ ತುಳಿತಾ ಇದ್ದಾರೆ. ನಾನಂತೂ ಆಗ್ರಹ ಮಾಡ್ತಾ ಇದ್ದೇನೆ ಸಿದ್ದರಾಮಯ್ಯ ಸಾಹೇಬರಿಗೆ, ಕೂಡಲೇ ಪರಿಶಿಷ್ಟ ಜಾತಿಯವರ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ. 30 ವರ್ಷಗಳಿಂದ ವಿವಿಧ ಸಂಘಟನೆಗಳು, ಸಮಾಜದ ಸಮುದಾಯದ ಸಂಘಟನೆಗಳು ಹೋರಾಟ ಮಾಡ್ಕೊಂಬಂದಿದ್ದೇವೆ. ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಜಾತಿಗಳೇನಿದ್ದಾವೆ ಇವಕ್ಕೆ ಮೀಸಲಾತಿ 15% ಕೊಟ್ಟಂಥ ಮೀಸಲಾತಿ ಸಮಾನವಾಗಿ ಹಂಚಿಕೆ ಆಗಿಲ್ಲ ಅಂತ ಹೇಳಿ ಅಸಮಾಧಾನದಿಂದ ಹೋರಾಟಗಳು ಅವ್ಯತವಾಗಿ ನಡ್ಕೊಂಬಂದಿದೆ ಕಳೆದ 3 ದಶಕಗಳಿಂದ. ಈ 101 ಜಾತಿ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಬಂಗಿ ಮಲವರು ಅಂತ ಸಮಾಜ, ಜಾಡುಮಲಿ ಮಹಾನಗರಗಳನ್ನು ಸ್ವಚ್ಛ ಮಾಡುವಂಥ ಪೌರಕಾರ್ಮಿಕ ಸಮಾಜ, ಸಮಗಾರರು, ದಕ್ಕಲರು, ಮಾದಿಗ ಸಮಾಜ ಇವೆಲ್ಲನೂ ಕೂಡ ತೀರ ಹಿಂದುಳಿದಿದ್ದಾವೆ. ಇದಕ್ಕೆ ಮೀಸಲಾತಿಯ ಯಾವುದೇ ಸೌಲಭ್ಯಗಳು ಸರಿಯಾಗಿ ತಲುಪಿಲ್ಲ. ಮೀಸಲಾತಿಯನ್ನು ವರ್ಗೀಕರಣ ಮಾಡಿದರೆ ಕಟ್ಟಕಡೆ ಈ ಸಮಾಜಕ್ಕೆ ಮೀಸಲಾತಿ ಸಿಗ್ತದೆ. ಇದನ್ನು ಮೇಲೆತ್ತೋದಕ್ಕೆ ಸರ್ಕಾರ ಪ್ರಯತ್ನವನ್ನು ಮಾಡಬೇಕಾಗಿದೆ. ಆದರೆ ಮೀಸಲಾತಿಯ ಸೌಲಭ್ಯವನ್ನು ಬಳಸ್ಕೊಂಡು ಮೀಸಲಾತಿಯ ಫಲಾನುಭವಿಗಳಾಗಿ ಬಂದಂಥ MPಗಳು, MLAಗಳು, ಮಂತ್ರಿಗಳು, SC STಯ MLA, ಮಂತ್ರಿ, ಶಾಸಕರುಗಳು ಪರಿಶಿಷ್ಟ ಜಾತಿಯವರ ಪರವಾಗಿ ನಿಂತದ್ದೇ ಇಲ್ಲ. ಕೂಡಲೇ ನೀವು ಬಾಯಿ ಬಿಚ್ಚಬೇಕು. ಮುಖ್ಯವಾಗಿ AICC ಅಧ್ಯಕ್ಷರಾದ ಹಿರಿಯರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಬಾಯನ್ನು ತೆಗಿಬೇಕಾಗಿದೆ. ನೀವು ಮೀಸಲಾತಿಯ ವರ್ಗೀಕರಣದ ವಿರುದ್ಧ ಏನು ಭಿನ್ನ ರಾಗವನ್ನು ತೆಗೆದಿದ್ದೀವಿ ಅದು ಸರಿಯಾದ ಕ್ರಮ ಅಲ್ಲ. ಕೂಡಲೇ ರಾಹುಲ್ ಗಾಂಧಿಯವರು ಮಧ್ಯಪ್ರವೇಶಿಸಬೇಕಾಗ್ತದೆ. ಈ ಪರಿಶಿಷ್ಟ ಜಾತಿಯ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಕೆಲವರು ಕೆನೆ ಪದರದ ವಿಚಾರವನ್ನು ಬಳಸ್ತಾ ಇದ್ದಾರೆ. ನಾನಾದರೂ ಹೇಳ್ತೇನೆ, ಸಂವಿಧಾನದಲ್ಲಿ
ಸಂವಿಧಾನದ ಅನುಚ್ಛೇದ 15(4), 16(4) ಪ್ರಕಾರ ಕೆನೆ ಪದರಕ್ಕೆ ಪರಿಶಿಷ್ಟ ಜಾತಿಯವರಿಗೆ ಅನ್ವಯ ಆಗಲ್ಲ. ಇದು ಅಸ್ಪೃಶ್ಯತೆ, ದೌರ್ಜನ್ಯ, ಶೋಷಣೆಯ ಮೂಲ ಮಾನದಂಡವಾಗಿ ಕೊಟ್ಟಂಥ ಮೀಸಲಾತಿ ಇದು. ಈಗಾಗಲೇ 1992ರಲ್ಲಿ ಇಂದಿರಾ ಸಹಾನಿ ಪ್ರಕರಣದಲ್ಲಿ 9 ಜನರ ನ್ಯಾಯಾಧೀಶರ ಪೀಠ, ಸಂವಿಧಾನ ಪೀಠ ಸ್ಪಷ್ಟಪಡಿಸಿದೆ ಪರಿಶಿಷ್ಟ ಜಾತಿಯವರಿಗೆ ಕೆನೆ ಪದರ ಬರಲ್ಲ ಅಂತ. ಅದನ್ನೇ ಪ್ರಧಾನಿಯವರು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ತೀರ್ಮಾನವನ್ನು ಮಾಡಿ ಪರಿಶಿಷ್ಟ ಜಾತಿಯವರಿಗೆ ಕೆನೆ ಪದರ ಬರಲ್ಲ ಅಂತ ಹೇಳಿದ್ದಾರೆ. ಆಮೇಲೆ 7 ಜನರ ನ್ಯಾಯಾಧೀಶರು ತೀರ್ಪು ಕೊಟ್ಟಂತಹ ಏನು ತೀರ್ಪು ಕೊಟ್ಟರು, ಆ ತೀರ್ಪಿನಲ್ಲಿ ಎಲ್ಲೂ ಕೂಡ CJIರವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ತೀರ್ಪಿನಲ್ಲಿ ಎಲ್ಲೂ ಕೂಡ ಹೇಳಿಲ್ಲ. ಅವರು ಜಡ್ಜ್ಮೆಂಟ್ನಲ್ಲಿ ಅನಾಲಿಸಿಸು, ಕನ್ಕ್ಲೂಷನ್ನು, ಸಮ್ಮರಿಯನ್ನು ಬರೆದಿದ್ದಾರೆ. ಈ ಮೀಸಲಾತಿಯ ಪ್ರತಿಯೊಂದು 500ಕ್ಕೂ ಹೆಚ್ಚು ಪುಟಗಳಿದೆ ಇದರಲ್ಲಿ. ಜಡ್ಜ್ಮೆಂಟಲ್ಲಿ ಏನು ಸುಪ್ರೀಂ ಕೋರ್ಟ್ನ 7 ಜನರ ನ್ಯಾಯಾಧೀಶರು ತೀರ್ಪನ್ನು ಕೊಟ್ಟರು, ಈ ತೀರ್ಪು 500ಕ್ಕೂ ಹೆಚ್ಚು ಪುಟಗಳಿದ್ದಾವೆ. ಇದನ್ನು ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಿದ್ದೇವೆ. ಎಲ್ಲೂ ಕೂಡ ಮುಖ್ಯ ನ್ಯಾಯಾಧೀಶರ ತೀರ್ಪಿನಲ್ಲಿ ಇಲ್ಲ. ಕೆಲವರು ಜಡ್ಜು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ ಅಷ್ಟೇ. ಅಭಿಪ್ರಾಯ ಅದು ಸಾಂದರ್ಭಿಕ ವಿಶ್ಲೇಷಣೆ, ಅಬಿಕ್ಟರ್ ಡೆಕ್ಟಮ್ ಅಂತ ಕರೀತಾರೆ ಅದಕ್ಕೆ. ಆದ್ದರಿಂದ ಮೀಸಲಾತಿ ಪರಿಶಿಷ್ಟ ಜಾತಿ ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ಸಲಹೆ ಕೊಡೋದಕ್ಕೆ ನಾವು ರೆಡಿ ಇದ್ದೇವೆ, ಬದ್ಧರಿದ್ದೇವೆ, ಸಿದ್ಧರಿದ್ದೇವೆ. ಕೂಡಲೇ ಯಾವುದೇ ಗೊಂದಲವನ್ನು ಸೃಷ್ಟಿ ಮಾಡ್ದಂಗೆ, ಯಾವುದೇ ಸೊಬು ಬೇಳ್ದನೆ, ಯಾವುದೇ ಮೀನಮೇಷ ಹೇಳ್ದನೆ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯವರ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು. ಈ ವರ್ಗೀಕರಣಕ್ಕೆ ಮುಂದಾಗದ ಹೋದರೆ ನಾವು ಉಗ್ರ ಹೋರಾಟವನ್ನು ರಾಜ್ಯಾದ್ಯಂತ ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ ಮತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಅದೇ 9ನೇ ತಾರೀಕು ಫ್ರೀಡಮ್ ಪಾರ್ಕ್ನಿಂದ ಮುಖ್ಯಮಂತ್ರಿಗಳ ಮನೆಗೆ ನಿವಾಸಕ್ಕೆ ಬೃಹತ್ ಪ್ರತಿಭಟನಾ ಜಾಥಾ ಕೂಡ ನಾವು ಮಾಡ್ತಾಯಿದ್ದೇವೆ. ಈ ಕಾರ್ಯಕ್ರಮ ನಿರಂತರವಾಗಿ ಇವತ್ತಿನಿಂದ ನಾವು ಪ್ರತಿ ಹಳ್ಳಿಗಳಲ್ಲಿ ತಾಲೂಕಿಗೆ ಪ್ರವಾಸವನ್ನು ಕೈಗೊಂಡಿದ್ದೇವೆ. ನಾಳೆ ಹಾಸನದಲ್ಲಿ ಪತ್ರಿಕಾಗೋಷ್ಠಿ ಇದೆ, ನಾಡಿದ್ದು ಮೈಸೂರಲ್ಲಿ ಪತ್ರಿಕಾಗೋಷ್ಠಿ ಇದೆ. ಇದನ್ನು ಹಾಗೆ ಮುಂದುವರಿಸ್ತೇವೆ. ನಾವು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತೇವೆ, ವಿರಮಿಸಲ್ಲ. ಈ ಸರ್ಕಾರಕ್ಕೆ ಬುದ್ಧಿಯನ್ನು ಕಲಿಸ್ತೇವೆ ಅಂತ ಮಾತನ್ನು ಹೇಳೋದ್ರ ಮೂಲಕ ಈಗಾಗಲೇ ಹರಿಯಾಣದಲ್ಲಿ ಕ್ಯಾಬಿನೆಟಲ್ಲಿ ತೀರ್ಮಾನವನ್ನು ಮಾಡಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದಲ್ಲಿ ತೀರ್ಮಾನವನ್ನು ಈಗಾಗಲೇ ಮಾಡಿದ್ದಾರೆ, ತೆಲಂಗಾಣದಲ್ಲಿ ತೀರ್ಮಾನ ಮಾಡಿದ್ದಾರೆ. ಕರ್ನಾಟಕ ಯಾಕಿಷ್ಟು ಮೀನಮೇಷ ಎಣಿಸ್ತಾರೆ ಅಂತ ಹೇಳಿದರೆ ನಿಜವಾಗಲೂ ಕೂಡ ನಮ್ಗೆ ಆಶ್ಚರ್ಯ ಆಗ್ತದೆ. ಮತ್ತು ಇಲ್ಲಿ ಜವಾಬ್ದಾರಿಯುತವಾಗಿ ದಲಿತ ಮಂತ್ರಿ ಶಾಸಕರು ಮಾತಾಡಬೇಕು. ನಾವಂತೂ ದಲಿತ ಸಂಘಟನೆಗಳು, ಸಮುದಾಯದ ಸಂಘಟನೆಗಳು ಭಾರಿ ಹೋರಾಟಗಳನ್ನು ಮಾಡ್ಕೊಂಬಂದಿದ್ದೇವೆ. ಈ ಹೋರಾಟ ಮಾಡುವಂಥ ಜನ ಏನಿದ್ದಾರೆ, ಅನೇಕ ಜನರು ಜೀವನ ಕಳ್ಕೊಂಡಿದ್ದಾರೆ, ಬದುಕನ್ನೇ ಬಲಿ ಕೊಟ್ಟಿದ್ದಾರೆ. ಸರ್ಕಾರಗಳು ಬರೀ ಕೇಸ್ ಹಾಕೋದು, ಜೈಲಿಗೆ ಕಳಿಸೋದು ಮಾಡ್ತಾಯಿದ್ರವೇನ, ಇದು ಹೋರಾಟವನ್ನು ದಮನ ಮಾಡೋಂಥ ಕೆಲಸ ಮಾಡ್ತಾಯಿದ್ರವೇನ, ಇವರು ಅಭಿವೃದ್ಧಿ ಮಾಡೋದಕ್ಕೆ, ಸಬಲೀಕರಣ ಮಾಡೋದಕ್ಕೆ ಕೆಲಸವನ್ನು ಮಾಡ್ತಾ ಇದ್ರಲ್ಲ. ಪರಿಶಿಷ್ಟ ಜಾತಿಯವರು ದೌರ್ಜನ್ಯ ಜಾಸ್ತಿ ಆಗಿದೆ. ಮುಖ್ಯವಾಗಿ ಹೇಳಬೇಕು ಅಂತಂದರೆ ಪರಿಶಿಷ್ಟ ಜಾತಿಯವರ ಹಣ 2023-24ರಲ್ಲಿ SC ST TSP ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಹಣ 25,391 ಕೋಟಿ ಹಣವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ದುರುಪಯೋಗ ಮಾಡ್ಕೊಂಡಿದೆ. ರಸ್ತೆಗೆ ಬಳಸಿದ್ದಾರೆ, ಡ್ಯಾಮ್ಗೆ ಬಳಸಿದ್ದಾರೆ, ಮೇಲ್ಸೇತುವೆಗೆ ಬಳಸಿದ್ದಾರೆ. ಈ ರೀತಿ ಅನ್ಯಾಯ ಮಾಡ್ತಾಯಿದ್ರಿ. ಪರಿಶಿಷ್ಟ ಜಾತಿಯ ಮಕ್ಕಳ ಸ್ಕಾಲರ್ಶಿಪ್ ನಿಲ್ಲಿಸಿದ್ದೀರಾ, ವಿದೇಶಕ್ಕೆ ವ್ಯಾಸಂಗ ಮಾಡೋವಂಥ ಪ್ರಬುದ್ಧ ಯೋಜನೆ ನಿಲ್ಲಿಸಿದ್ದೀರಾ, ಮೆರಿಟ್ ಸ್ಕಾಲರ್ಶಿಪ್ ನಿಲ್ಲಿಸಿದ್ದೀರಾ. ಯಾವ ಪುರುಷಾರ್ಥಕ್ಕೋಸ್ಕರ ಸರ್ಕಾರ ನಡೆಸ್ತೀರಿ ಅಂತ ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಪರಿಶಿಷ್ಟ ಜಾತಿಯವರು SC ST OBCಗಳ ದಮನಕಾರಿ ನೀತಿ ಅಂತ ಈ ಮೂಲಕ ಅತ್ಯಂತ ವಿಷಾದದಿಂದ ತೀವ್ರ ಖಂಡನೆಯನ್ನು ಮಾಡೋದ್ರ ಮೂಲಕ ಉಗ್ರ ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ಅನ್ನೋ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು.